ಪಿಎಸ್ಐ ದಕ್ಷತೆಗೆ ಸಿಕ್ತ ಟ್ರಾನ್ಸ್ಫರ್ ಶಿಕ್ಷೆ. ಹಾಗಾದ್ರೆ ಜೂಜಾಟಕ್ಕೆ ಸಾಥ್ ಕೊಟ್ಟವರಿಗೆ ಪಾಠ ಕಲಿಸಿದ್ದೇ ಇಲ್ಲಿ ತಪ್ಪಾಗೋಯ್ತಾ? ನಿಷ್ಠಾವಂತ ಅಧಿಕಾರಿಗಳಿಗೆ ಇದೇನ ಶಿಕ್ಷೆ ಸಿಗೋದು? ಹಾಗಾದ್ರೆ ಪಿಎಸ್ಐ ದಕ್ಷತೆಗೆ ಟ್ರಾನ್ಸ್ಫರ್ ಶಿಕ್ಷೆನಾ? ಜೂಜಾಟಕ್ಕೆ ಸಾಥ್ ಕೊಟ್ಟವರಿಗೆ ಪಾಠ ಕಲಿಸಿದ್ದೇ ಇಲ್ಲಿ ತಪ್ಪಾಯ್ತಾ? ದರ್ಪದ ಪಟ ಕಟ್ಟಿ ಲೇಡಿ ಸಿಂಗಂ ಎತ್ತಂಗಡಿ ಕರ್ತವ್ಯ ಲೋಪಕ್ಕೆ ಶಿಕ್ಷೆ ಕೊಟ್ಟಿದ್ದಕ್ಕೆ ವರ್ಗಾವಣೆ. ಚಿಕ್ಕಜಾಜೂರು ಪಿಎಸ್ಐ ನೇತ್ರಾವತಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಎತ್ತಂಗಡಿ ಮಾಡಿ ಐಜಿಪಿ ರವಿಕಾಂತೇಗೌಡ ಆದೇಶವನ್ನ ಹೊರಡಿಸಿದ್ದಾರೆ. ಭರಮಸಾಗರ ಪೊಲೀಸ್ ಠಾಣೆ ಪಿಎಸ್ಐ ನೇತ್ರಾವತಿ ಅವ್ರು ಮಾಡಿದ ತಪ್ಪಾದ್ರೂ ಏನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಚಿಕ್ಕಜಾಜೂರು ಠಾಣೆಗೆ ಗಾದಿಲಿಂಗಪ್ಪ ಹೊಸ ಪಿಎಸ್ಐ. ಪ್ರಾಮಾಣಿಕವಾಗಿ ಇದ್ದಿದ್ದೇ ತಪ್ಪಾಯ್ತಾ? ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೆ ಇಲ್ಲಿ ಬೆಲೆ ಇಲ್ವಾ? ಇದು ಆಡಳಿತಾತ್ಮಕ ವರ್ಗಾವಣೆ ಹಾಗಾದ್ರೆ, ಅಥವಾ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಎತ್ತಂಗಡಿ ಮಾಡಿದಾರಾ? ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಈ ಒಂದು ಎತ್ತಂಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ದಕ್ಷವಾಗಿ ಅಧಿಕಾರಿಗಳು ಯಾರು ಕೂಡ ಇರಂಗಿಲ್ವಾ? ಎಲ್ಲರೂ ಕೂಡ ಲಂಚಬಾಕ ಅಧಿಕಾರಿಗಳೇ ಆಗಿರ್ಬೇಕಾ? ಯಾರಾದ್ರೂ ನಿಷ್ಠಾವಂತರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದೇ ಇಲ್ಲಿ ದೊಡ್ಡ ತಪ್ಪ? ಹಾಗಾದ್ರೆ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಾ? ಅಟ್ಲೀಸ್ಟ್ ಅವ್ರು ಮಾಡಿದ ತಪ್ಪಾದ್ರೂ ಏನು? ಜೂಜಾಟಕ್ಕೆ ಸಾಥ್ ಕೊಟ್ಟವ್ರಿಗೆ ಪಾಠ ಕಲಿಸಿದ್ದಾರೆ. ಅದ್ರಲ್ಲಿ ಏನಿದೆ? ಜೂಜಾಟ ಆಡಬಾರ್ದು ಅಂತ ರೂಲ್ಸ್ ಇದೆ. ಆ ಒಂದು ಜೂಜಾಟ ಆಡ್ಲಿಕ್ಕೆ ಅವ್ರಿಗೆ ಅನುಮತಿಯನ್ನ ಯಾರು ಕೊಟ್ಟಿದ್ದು? ಆಡ್ಬೇಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಏನ್ ತಪ್ಪು ಕಾಣಿಸ್ತು? ದರ್ಪ ತೋರಿಸ್ತಾರೆ ಅಂತ ಹೇಳಲಿಕ್ಕೆ ನಿಮ್ಗೆ ಯಾರ ಒಂದು ಅಧಿಕಾರ ಕೊಟ್ಟಿದ್ದು? ಅಟ್ಲೀಸ್ಟ್ ಎತ್ತಂಗಡಿ ಮಾಡ್ಲಿಕ್ಕೆ ಒಂದು ಪ್ರಾಪರ್ ರೀಸನ್ ಬೇಕಾಗುತ್ತೆ. ಯಾರನ್ನೂ ಕೂಡ ಸುಮ್ಮನೆ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ವರ್ಗಾವಣೆ ಮಾಡ್ತೀರಾ ಅಂದ್ರೆ ರೀಸನ್ ಕೊಡ್ಬೇಕು. ಇವ್ರಿಗೆ ದರ್ಪ ಇದೆ ಅಂತ ಹೇಳಿ ಎಲ್ಲೂ ಕೂಡ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕರ್ತವ್ಯ ಲೋಪಕ್ಕೆ ಶಿಕ್ಷೆ ಕೊಟ್ಟಿದ್ದೇ ಒಂದು ದೊಡ್ಡ ತಪ್ಪಾಗೋಯ್ತಾ ಅಂತ. ಆಡಳಿತಾತ್ಮಕ ವರ್ಗಾವಣೆನ ಅಥವಾ ಯಾರಾದ್ರೂ ಪ್ರಭಾವಿಗಳು ಇವರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇಲ್ಲ ಅಂತಂದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಯಾರಾದ್ರೂ ಏನಾದ್ರೂ ಹೇಳಿದ್ದಾರಾ? ಹಂಗಾಗಿ ಈ ರೀತಿಯ ಟ್ರಾನ್ಸ್ಫರ್ ಶಿಕ್ಷೆಯನ್ನ ಕೊಟ್ಟಿದ್ದೀರಾ? ಹಾಗಾದ್ರೆ ಬೇರೆ ಅಧಿಕಾರಿಗಳು, ಎಲ್ಲಾ ಅಧಿಕಾರಿಗಳು ಕೂಡ ನಾನು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಅಧಿಕಾರಿಗಳು ಲಂಚಬಾಕ ಅಧಿಕಾರಿಗಳಾಗಿರ್ತಾರೆ. ಜನರ ಸೇವೆಯನ್ನ ಮಾಡೋದಿಲ್ಲ, ಅವರ ಸೇವೆಯನ್ನ ಅವ್ರು ಮಾಡ್ಕೊಳ್ತಾರೆ, ಅವರ ಅಭಿವೃದ್ಧಿಯನ್ನ ಅವ್ರು ಮಾಡ್ಕೊಳ್ತಾರೆ. ಅಂಥವ್ರಿಗೆ ಮಾತ್ರ ಈಗ ಮಣೆ ಹಾಕೋದಾ? ನಿಷ್ಠಾವಂತರಾಗಿರಬಾರ್ದು, ಪ್ರಾಮಾಣಿಕರಾಗಿರಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಏನಾದ್ರೂ ಇದ್ರೆ ಬೋರ್ಡ್ ಹಾಕಬೇಡಿ, ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ಒಂದು ಹುದ್ದೆ ಸೂಕ್ತ ಅಲ್ಲ ಅಂತ. ಅವ್ರು ಮಾಡಿದ ತಪ್ಪಾದ್ರೂ ಏನು ಅಂತ ನಾನು ಕ್ಲಾರಿಟಿ ಕೊಡ್ಬೇಕಲ್ಲ. ದರ್ಪ ಇದೆ ಅಂತ ಒಂದೇ ಒಂದು ಮಾತ್ರಕ್ಕೆ ಅಲ್ಲ. ಫಸ್ಟ್ ಆಫ್ ಆಲ್ ಯಾರನ್ನೂ ಕೂಡ ದರ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ಪ್ರಾಪರ್ ರೀಸನ್ ಇಲ್ಲದೆ ಹೆಂಗೆ ವರ್ಗಾವಣೆ ಮಾಡಿದ್ರು? ಇದಕ್ಕೆ ಸದ್ಯಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಪೊಲೀಸ್ ಇಲಾಖೆಯವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.